ಮಾನ್ಯ ಅಧ್ಯಕ್ಷರೇ, ಕರ್ನಾಟಕದಲ್ಲಿ ಒಂದು ಹೊಸ ರೀತಿಯಾದಂಥ ರೈತ ಉತ್ಪಾದಕ ಸಂಸ್ಥೆಗಳು ಅಂತೇಳಿ ಬೇರೆ ಬೇರೆ ತಾಲೂಕುಗಳಲ್ಲಿ ಈಗಾಗಲೇ ಸರ್ಕಾರ ಪ್ರಾರಂಭ ಮಾಡಿರೋಂಥದ್ದು ಗೊತ್ತಿದೆ. ನನ್ನ ಪ್ರಶ್ನೆಗೆ ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ನಾನು 3 ಸಂಗತಿಗಳನ್ನು ಸರ್ಕಾರದ ಮುಂದೆ ಸ್ಪಷ್ಟತೆಯನ್ನು ಕೇಳ್ತಾ ಇದ್ದೇನೆ. ಮೊದಲನೇದು, ಕರ್ನಾಟಕದಲ್ಲಿ ಎಷ್ಟು FPOಗಳ ಸಂಖ್ಯೆ ಇದೆ? ಈ ವರ್ಷ ಹೆಚ್ಚುವರಿಯಾಗಿ ಇನ್ನಷ್ಟು ಅನುಮತಿಯನ್ನು ಕೊಡಲಿಕ್ಕೆ ಸರ್ಕಾರ ಏನಾದರೂ ಸಿದ್ಧತೆಯನ್ನು ಮಾಡ್ಕೊಂಡಿದೆಯಾ? FPOಗಳು ಯಾವ್ಯಾವ ರೀತಿಯಾದಂಥ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ, ಅದನ್ನು ಗುರುತಿಸುವಂಥ ದೃಷ್ಟಿಯಿಂದ ಯಾವ ರೀತಿಯಾದಂಥ ಫಲಿತಾಂಶ ಇದೆ ಅಂತೇಳಿ ಗುರುತಿಸಲಿಕ್ಕೆ ಸರ್ಕಾರದಲ್ಲಿ ಯಾವುದಾದ ರೀತಿಯಾದಂಥ ಮಾನದಂಡಗಳನ್ನು ನೀವು ರೂಪಿಸ್ಕೊಂಡಿದ್ದೀರಾ? FOಗಳ ಅಭಿವೃದ್ಧಿಯ ಚಟುವಟಿಕೆಗಳಿಗೆ ಈ ವರ್ಷ ಎಷ್ಟು ಅನುದಾನವನ್ನು ನೀವು ಮೀಸಲಿಟ್ಟಿದ್ದೀರಿ? ಈ ಸಂಗತಿಯನ್ನು ಮಾನ್ಯ ಸಚಿವರು ಸ್ಪಷ್ಟಪಡಿಸಬೇಕು. ಈಗ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಏನೋ FPOs ಏನಿದೆ, ಇದರಲ್ಲಿ ಸುಮಾರು ಈಗಾಗಲೇ 156 FPOಗಳಿದ್ದಾವೆ ರಾಜ್ಯದಲ್ಲಿ. ಸುಮಾರು 281.52 ಕೋಟಿಗಳ ಮೌಲ್ಯದ ಪರಿಕರಗಳ ವ್ಯಾಪಾರ, 67 ಕೋಟಿಗಳ ಮೌಲ್ಯದ ಉತ್ಪನ್ನಗಳ ಮಾರಾಟವನ್ನು ಮತ್ತು ಬಾಡಿಗೆ ಆಧಾರಿತ ಯಂತ್ರೋಪಕರಣಗಳ ಸೇವೆ ಕೇಂದ್ರ CHCಗಳಿಂದ 11.63 ಕೋಟಿಗಳ ವಹಿವಾಟು ಕೈಗೊಂಡಿರುತ್ತಾರೆ. ಈಗಾಗಲೇ ಇದರಲ್ಲಿ ಚಟುವಟಿಕೆ ಏನಂದರೆ, ಇಲ್ಲಿ ಮುಖ್ಯವಾಗಿ ರೈತರಿಗೆ ನೇರವಾಗಿ ವ್ಯಾವಹಾರಿಕ ಬಂಡವಾಳ ಕೊಡ್ತಕ್ಕಂಥದ್ದು, ಬಾಡಿಗೆ ಆಧಾರಿತ ಯಂತ್ರೋಪಕರಣ ಕೊಡ್ತಕ್ಕಂಥದ್ದು, ಯಂತ್ರೋಪಕರಣಗಳ ಬ್ಯಾಂಕ್ ಮತ್ತು ವಿವಿಧ ಮೂಲಭೂತ ಸೌಕರ್ಯಗಳನ್ನು ಕಲೆಕ್ಷನ್ ಸೆಂಟರ್, ಪ್ರೊಸೆಸಿಂಗ್ ಯೂನಿಟ್, ಇಂಟಿಗ್ರೇಟೆಡ್ ಪ್ಯಾಕ್ ಹೌಸ್, ಸೋಲಾರ್ ಕೋಲ್ಡ್ ಸ್ಟೋರೇಜ್ ಒದಗಿಸಲಾಗುತ್ತೆ. ಈ ರೀತಿ ಹಲವಾರು ಇವತ್ತು ಒಂದು ಸೌಲಭ್ಯಗಳನ್ನು ರೈತರಿಗೆ ಅವರ ಹಂತದಲ್ಲೇ ಒಂದು ಕ್ಲಸ್ಟರ್ ಮಾದರಿಯಲ್ಲಿ ಅವರು ಮಾಡಿಕೊಂಡು ಅವರು ತೋಟಗಾರಿಕೆ ಬೆಳೆಗಳನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಅವ್ರಿಗೆ ಎಲ್ಲ ರೀತಿ ಸಹಕಾರ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದರಿಂದ ಈ ವರ್ಷದ ಈಗ ಏನು ಗುರಿ ಇಟ್ಕೊಂಡಿದ್ದೀರಿ ಅಂತಕ್ಕಂಥ ಮಾಹಿತಿಯನ್ನು ಇವತ್ತು ಕೇಳಿದ್ದಾರೆ. ಈಗ ನಾನು ಇಲ್ಲಿ ನನಗೆ ಇರ್ತಕ್ಕಂಥ ಮಾಹಿತಿಯಲ್ಲಿ ಈಗ ಕಳೆದ ಸಾಲಿನಲ್ಲಿ 2022-23ನೇ ಸಾಲಿನಲ್ಲಿ ಈ ಒಂದು ವಿಷಯವಾಗಿ 273 ಲಕ್ಷಗಳು ಗುರಿಯನ್ನು ನಿಗದಿಪಡಿಸಲಾಗಿತ್ತು. ಇದರಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿಗೆ ಈಗ ಸುಮಾರು 130 ಲಕ್ಷಗಳ ಅನುದಾನವನ್ನು ಒದಗಿಸಲಾಗಿದೆ. ಈಗ ತಾನೇ ನನಗೆ ಮಾಹಿತಿ ಕೊಟ್ಟರು. ಈಗ ಒಟ್ಟು ಸಂಖ್ಯೆ 1200, ದಯವಿಟ್ಟು ಕ್ಷಮಿಸಿ, ನಾನು ಹಿಂದೆ ಇಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ನಾನು ಹೇಳಿದೆ, 1262, ಸ್ವಲ್ಪ ಬದಲಾವಣೆ. ಈಗ ಈ ವರ್ಷ FPOಗಳಿಗೆ 2 ಕೋಟಿ ಬಜೆಟನ್ನು ಇವತ್ತು ಒದಗಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಕಾಂಪ್ರಿಹೆನ್ಸಿವ್ ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್ ಅಡಿಯಲ್ಲಿ ಇಟ್ಕೊಳ್ಳಲಾಗಿದೆ ಮತ್ತು ಅಮೃತ್ FPO ಇದರಲ್ಲಿ 6 ಕೋಟಿ ಕರ್ನಾಟಕಕ್ಕೆ ಒದಗಿಸಲಾಗಿದೆ. ಇದಿಷ್ಟು ಮಾಹಿತಿಯನ್ನು ತಮ್ಮ ತರಲಿಗೆ ಮಾನ್ಯ ಅಧ್ಯಕ್ಷರೇ, ಈ FOಗಳು ಇವತ್ತು ರೈತರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನುಕೂಲತೆಗಳನ್ನು ತುಂಬ ಕಡೆಗಳಲ್ಲಿ ಮಾಡಿದ್ದಾರೆ. ಸಚಿವರೇ ಉತ್ತರ ಕೊಟ್ಟಂತೆ 1000ಕ್ಕೂ ಹೆಚ್ಚು FPOಗಳು ಕರ್ನಾಟಕದಲ್ಲಿದೆ. ಅದಕ್ಕೆ ಈ ವರ್ಷ ಮೀಸಲಿಟ್ಟಂತ ಹಣ ಎಷ್ಟು ಅಂತ ಕೇಳಿದ್ರೆ 2 ಕೋಟಿ ಅಂತ ಹೇಳಿದಿರಿ. 1000 ಸಂಖ್ಯೆಯ FOಗಳಿಗೆ 2 ಕೋಟಿ ರೂಪಾಯಿ ಸಾಲಿಕ್ಕಿಲ್ಲ. ಮತ್ತು ನನಗೆ ಗೊತ್ತಿದ್ದಂತೆ ಆ FPOಗಳಿಗೆ ಮೊದಲ ಒಪ್ಪಂದದಲ್ಲಿ 3 ವರ್ಷ ಸರ್ಕಾರ ಅದಕ್ಕೆ ಸಹಾಯವನ್ನು ಕೊಡುತ್ತೆ, 3 ವರ್ಷದ ನಂತರ ಅವು ಸ್ವತಂತ್ರವಾಗಿ ಕೆಲಸ ಮಾಡಬೇಕು ಅವ್ರದೇ ಆದಾಯದಲ್ಲಿ ಅಂತ ಹೇಳ್ತಿದ್ದೀರಿ. ಒಳ್ಳೆ ಉದ್ದೇಶನೇ, ನಂದೇನು ವರ್ಷ ಪೂರ್ತಿ ಕೊಡಬೇಕು ಅಂತ ಹೇಳೋದಿಲ್ಲ. ಅದು 3 ವರ್ಷದ ಸಹಾಯಧನವನ್ನು ಸ್ವಲ್ಪ ಹೆಚ್ಚುವರಿ ಮಾಡೋದು ಒಳ್ಳೇದು. ಯಾಕೆಂದ್ರೆ ಒಂದೇ ಸರಿ ಸ್ವತಂತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ ಏನಾದ್ರು ಕ್ರಮ ತಗೊಳ್ತೀರಾ? ಖಂಡಿತ. ಒಂದು ನಿಮಿಷ ಸಲಹೆ ಈ ರೈತರ ಆದಾಯ ದುಪ್ಪಟ್ಟಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ FPOಗಳನ್ನು ಪ್ರಾರಂಭ ಮಾಡಲಿಕ್ಕೆ ಅನುಮತಿ ಕೊಟ್ಟಿದೆ. ಹಾಗಾಗಿ ಈ FPOಗಳಿಗೆ ವಿಶೇಷವಾದಂಥ ಲೈಸೆನ್ಸು, ಟ್ರೇಡ್ ಲೈಸೆನ್ಸು, ಎಕ್ಸ್ಪೋರ್ಟ್ ಲೈಸೆನ್ಸನ್ನು ಕೂಡ ಆದಷ್ಟು ಬೇಗ ಕೊಡಬೇಕಾಗುತ್ತೆ. ಆ ಮಟ್ಟಕ್ಕೂ ಕೆಲವು FPOಗಳು ಹೋಗಿದ್ದಾವೆ. 3 ವರ್ಷ ಸುನೀಲ್ ಕುಮಾರ್ ಹೇಳಿದಾಗೆ ನಿಮ್ಮ ನಿಬಂಧನೆ ಇದೆ, ಮ್ಯಾನೇಜರ್ ಸಂಬಳ, ಸಿಬ್ಬಂದಿ ಸಂಬಳ ಮತ್ತು ರೆಂಟು ಇಷ್ಟನ್ನು ನೀವು ಕೊಡಬೇಕು ಮತ್ತು ಇದನ್ನ ಮೂಲ ಬಂಡವಾಳವನ್ನು ಕೂಡ ಕೊಡಬೇಕು ಅನ್ನುವಂಥದ್ದು ಇದೆ. ಆದರೆ ಇದುವರೆಗೂ ಅನೇಕ FPOಗಳಿಗೆ ಆ ಹಣವನ್ನು ಕೊಡಲಿಲ್ಲ. ಹಾಗಾಗಿ ನೀವು ಕೊಡದೆ ಹೋದರೆ ಇದ್ರ ಉದ್ದೇಶವೇ ನಿರರ್ಥಕ ಆಗುತ್ತೆ. ರೈತರ ಸಂಸ್ಥೆಗಳಿಗೂ ರೈತರು ಬೆಳೆಯೋದು ಮಾತ್ರ ಗೊತ್ತಿತ್ತು, ಸ್ವತಃ ಬಳಕೆದಾರ ಮತ್ತು ಬೆಳೆಗಾರನ
ಅಂತರವನ್ನು ಕಮ್ಮಿ ಮಾಡುವಂಥ ಒಂದು ದೊಡ್ಡ ಉದ್ದೇಶದಿಂದ ಇದನ್ನು ಮಾಡಿರ್ತಕ್ಕಂಥದ್ದು. ಮೀಡಿಯೇಟರ್ಸ್ ಕಮ್ಮಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ. ಆದ್ದರಿಂದ ಸರ್ಕಾರ ಇದಕ್ಕೆ ಆದ್ಯತೆಯನ್ನು ಕೊಡುವಂಥದ್ದು ಅಗತ್ಯ ಇದೆ ಅಂತ ನನ್ನ ಅನಿಸಿಕೆ. ಹರೀಶ್ ಗೌಡ. ಇಲ್ವಾ? ಈಗ ಸನ್ಮಾನ್ಯ ಅಧ್ಯಕ್ಷರೇ, ಇದು ಏನು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಏನಿದೆ ಭಾಳ ಉತ್ತಮವಾಗಿ ಕೆಲಸಗಳನ್ನು ನಿರ್ವಹಿಸ್ತಾ ಇದೆ. ಮಾನ್ಯ ಸದಸ್ಯರು ಹೇಳಿರ್ತಕ್ಕಂಥ ವಿಚಾರ ಅದು ಭಾಳ ಯೋಗ್ಯವಾಗಿರ್ತಕ್ಕಂಥದ್ದು ಮತ್ತು ಇದು ಉತ್ತೇಜನ ಮಾಡಲಿಕ್ಕೆ ತೋಟಗಾರಿಕೆ ಉತ್ಪನ್ನಗಳನ್ನು ಉತ್ತೇಜನ ಮಾಡಲಿಕ್ಕಿದೆ. ನಾನು ಖಂಡಿತ ಮಂತ್ರಿಗಳ ಗಮನಕ್ಕೆ ತಂದು ಇದನ್ನು ಯಾವ ರೀತಿ ಇದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಅದನ್ನು ಅವ್ರ ಗಮನಕ್ಕೆ ತಂದು ಇದು ಮಾಡ್ತೇನೆ. ಹರೀಶ್ ಗೌಡ ಚಾಮರಾಜ್.